ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್. ನಾನು ಚಂದ್ರಕಾಂತ್ ಸುಗಂಧಿ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತಕ್ಕಂಥ ಚರ್ಚೆಗಳು ನಿನ್ನಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ MLC ಯತೀಂದ್ರ ಅವರು ನಿನ್ನೆ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಹೇಳಿಕೆ ಕೊಟ್ಟಂಥ ಒಂದು ಹೇಳಿಕೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅನೇಕರು ಬಹಿರಂಗವಾಗಿ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಏನು DCM DK ಶಿವಕುಮಾರ್ ಕೂಡ ಅನೇಕ ಸಂದರ್ಭದಲ್ಲಿ ನನಗೆ ಮುಂದಿನ ದಿನಗಳಲ್ಲಿ ಅವಕಾಶ ಬರುತ್ತೆ, ಕೆಲವೇ ದಿನಗಳಲ್ಲಿ ಬರುತ್ತೆ, ಹೀಗೆ ನಿಗೂಢ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಏನು ಯತೀಂದ್ರ ಅವರು ಕೂಡ ಮಾತಾಡಿರ್ತಕ್ಕಂಥದ್ದು. ಏನು ಕೆಲವೇ ದಿನಗಳಲ್ಲಿ ಈ ಒಂದು ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೋಬೇಕು. ಅವರು ಏನು ಈ ಹಿಂದಿನಿಂದಲೂ ಕೂಡ ಅಹಿಂದ ಸಂಘಟನೆ ಆಗಿರ್ಬೋದು, ಜೊತೆಗೆ ಏನು ಅಂತಂದರೆ ಕಾಂಗ್ರೆಸ್ ಸಿದ್ಧಾಂತವನ್ನು ಪ್ರಬಲವಾಗಿ ಹೇಳುವಂತಹ ಮತ್ತು ಸೈದ್ಧಾಂತಿಕವಾಗಿ ಪಕ್ಷವನ್ನು ಕಟ್ಟಕ್ಕೆ ಅವರು ಸಮರ್ಥರಿದ್ದಾರೆ ಅಂತೇಳಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಳಿಕ ಅವರು ಸ್ಪಷ್ಟನೆ ಕೊಟ್ಟು ನಾನು 2028ರ ಅವಧಿವರೆಗೆ ಮುಖ್ಯಮಂತ್ರಿಗಳು ಮುಂದುವರಿತಾರೆ, ಇವತ್ತೇ ಅಂದರೆ ನಾಳೆನೇ ಬದಲಾವಣೆ ಆಗಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಒಟ್ಟು ಯತೀಂದ್ರ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಏನು ಸಿದ್ದರಾಮಯ್ಯನವರ ಜೊತೆಗೆ ಕಳೆದ 30 ವರ್ಷಗಳಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ಆಪ್ತತೆಯಲ್ಲಿ ಮತ್ತು ಅವರ ಹಿಂದೆ ರಾಜಕೀಯವಾಗಿ ಗುರುತಿಸಿಕೊಂಡು ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ 2 ಬಾರಿ ಏನು MLC ಆಗಿದ್ದರು, ಬಳಿಕ 4 ಬಾರಿ ಶಾಸಕರಾಗಿ ಯಮಕನಮರಡಿಯಿಂದ ಸತತವಾಗಿ ಅವರು ಆಯ್ಕೆ ಆಗ್ತಿದ್ದಾರೆ. ಮತ್ತು ರಾಜ್ಯದಲ್ಲಿ ಅಹಿಂದವನ್ನು ಪ್ರತಿಪಾದನೆ ಮಾಡೋದನ್ನು CM ಸಿದ್ದರಾಮಯ್ಯ ಬಿಟ್ಟರೆ ಅದನ್ನು ಹೊರತುಪಡಿಸಿದರೆ ಸತೀಶ್ ಜಾರಕಿಹೊಳಿ ಅತಿ ಹೆಚ್ಚು ಅಹಿಂದವನ್ನು ಡಿಪೆಂಡ್ ಆಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ನಾಯಕರು ಮತ್ತು ಲಿಂಗಾಯತ ಸಮುದಾಯ ಪ್ರಬಲವಿದ್ದರೂ ಕೂಡ ಇಲ್ಲಿ ಕಳೆದ 30 ವರ್ಷಗಳಿಂದಲೂ ಕೂಡ ಜಾರಕಿಹೊಳಿ ಕುಟುಂಬ ತನ್ನದೇ ಆದ ಒಂದು ಹಿಡಿತವನ್ನು ಹೊಂದಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ಅವರ ಅಹಿಂದ ವೋಟ್ ಬ್ಯಾಂಕ್ನಿಂದಲೇ ಸತೀಶ್ ಜಾರಕಿಹೊಳಿ ಇಲ್ಲಿ ಪ್ರಬಲರಾಗಿರ್ತಕ್ಕಂಥದ್ದು. ಈ ಒಂದು ಅಹಿಂದವನ್ನು ಇತ್ತೀಚೆಗೆ ಅವರು ಹಾವೇರಿಯ ಶಿಗ್ಗಾವಿಯಲ್ಲೂ ಕೂಡ ಟ್ರಂಪ್ ಕಾರ್ಡ್ ಆಗಿ ಬಳಸಿದ್ರು. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿಯನ್ನು ಸೋಲಿಸುವಲ್ಲಿ ಅಹಿಂದ ಟ್ರಂಪ್ ಕಾರ್ಡನ್ನೇ ಸತೀಶ್ ಜಾರಕಿಹೊಳಿ ಪ್ರಬಲವಾಗಿ ಬಳಸಿದ್ರು. ಮತ್ತು ಅಹಿಂದವನ್ನು ಮುಂದಿಟ್ಟುಕೊಂಡು ಅವರು ರಾಜ್ಯದ KPCC ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಿರಂಗವಾದ ಸತ್ಯ. ಮುಂದಿನ ಡಿಸೆಂಬರ್ ವೇಳೆಗೆ ಸತೀಶ್ ಜಾರಕಿಹೊಳಿ ಏನು KPCC ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥ ಚರ್ಚೆಗಳಿವೆ. ಮತ್ತು ಕಾಂಗ್ರೆಸ್ಸನ್ನು ಅಹಿಂದ ಆಧಾರದ ಮೇಲೆ ಕಟ್ಟಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. 2006ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಅಹಿಂದ ಸಮಾವೇಶದ ನೇತೃತ್ವವನ್ನು ಕೂಡ ಸತೀಶ್ ಜಾರಕಿಹೊಳಿ ವಹಿಸಿದ್ರು. ಏನು ಸಿದ್ದರಾಮಯ್ಯ ನಂತರ ಯಾರು ಈ ಅಹಿಂದವನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಯತೀಂದ್ರ ಅವರು ಕೂಡ ಮಾತಾಡಿರ್ತಕ್ಕಂಥದ್ದು. ಏನು ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಸಮರ್ಥರು ಅಂತೇಳಿ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಸಾಕಷ್ಟು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ. ಏನು ಕೇವಲ ಅಹಿಂದ ಅಲ್ಲ, ಮುಂದಿನ ಮುಖ್ಯಮಂತ್ರಿ ಕೂಡ ಆಗ್ತಿದೆ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 2028ಕ್ಕೆ ನಾನು ಕ್ಲೇಮ್ ಮಾಡ್ತೇನೆ, ಅಲ್ಲಿವರೆಗೂ ನಾನು ಕ್ಲೇಮ್ ಮಾಡಲ್ಲ ಅನ್ನುವ ಮೂಲಕ ಈ ಒಂದು ಅಹಿಂದ ನಾಯಕತ್ವದ ಮೇಲೆ ಸತೀಶ್ ಜಾರಕಿಹೊಳಿ ಕಂಡಿದ್ದಾರೆ. ಒಂದು ವೇಳೆ KPCC ಅಧ್ಯಕ್ಷರಾದ ಇಡೀ ರಾಜ್ಯಾದ್ಯಂತ ಈ ಅಹಿಂದವನ್ನು ಮತ್ತಷ್ಟು ಪ್ರಬಲ ಮಾಡೋಕ್ಕೂ ಕೂಡ ಅವರು ಪ್ಲ್ಯಾನನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಏನು 2000 ಬೆಳಗಾವಿಯಲ್ಲಿ ಈ ಹಿಂದೆ ದಿವಂಗತ ಸುರೇಶ್ ಅಂಗಡಿ ನಿಧನವಾದ ಬಳಿಕ ಒಂದು ಲೋಕಸಭಾ ಉಪಚುನಾವಣೆ ಬಿಡುತ್ತೆ, ಅಲ್ಲಿಯೂ ಕೂಡ ಅಹಿಂದವನ್ನು ಕಾರ್ಡನ್ನು ಸತೀಶ್ ಜಾರಕಿಹೊಳಿ ಪ್ಲೇ ಮಾಡಿದರು. ಅವತ್ತು ಕೇವಲ 5,000 ಮತಗಳ ಅಂತರದಿಂದ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸೋತಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಬೆಳಗಾವಿ ಮಟ್ಟಿಗೆ ದೊಡ್ಡ ಹೆಸರನ್ನು ಹೊಂದಿರತಕ್ಕಂಥ ನಾಯಕ. ಇವರು ಅಹಿಂದವನ್ನು ಮುಂದಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಮಾಡಿದ್ದಾರೆ ಮತ್ತು ಇವರ ಜೊತೆಗೆ ಅನೇಕ ನಾಯಕರು ಕೂಡ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಈಗ ಅಹಿಂದ ನಾಯಕತ್ವವನ್ನು ಒಂದು ವೇಳೆ ಸತೀಶ್ ಜಾರಕಿಹೊಳಿ ವಹಿಸಿದರೆ ಅವರು ಮುಂದಿನ ದಿನಗಳಲ್ಲಿ KPCC ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತದೆ. ಒಂದು ವೇಳೆ ಕಾಂಗ್ರೆಸ್ ಸಿದ್ಧಾಂತವನ್ನು ಮತ್ತು ಅಹಿಂದ ಸಿದ್ಧಾಂತವನ್ನು ಎರಡನ್ನೂ ಕೂಡ ಜೊತೆಗೊಯ್ಯುವಂಥ ಸಮರ್ಥ ನಾಯಕ ಸತೀಶ್ ಜಾರಕಿಹೊಳಿ ಅಂತೇಳಿ ಈಗ ರಾಜ್ಯದ ಅನೇಕ ನಾಯಕರು ಕೂಡ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ನ್ಯೂಸ್ 18 ಜೊತೆಗೆ ಅನೇಕ ಮಹತ್ವದ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಈ ಹಿಂದೆ ಬಂಗಾರಪ್ಪನವರಾಗಿರ್ಬೋದು ಮತ್ತು ದೇವರಾಜ್ ಅರಸೂರವರಾಗಿರ್ಬೋದು, ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅಹಿಂದ ನಾಯಕತ್ವವನ್ನು ವಹಿಸಿದ್ರು. ಆದರೆ ಅದಾದ ಬಳಿಕ ಇದು ಯಾರನ್ನು ಕೂಡ ಬಿಟ್ಕೊಡೋ ಪ್ರಶ್ನೆ ಇಲ್ಲ, ಜನ ಇದನ್ನ ಬಗ್ಗೆ ತೀರ್ಮಾನ ಮಾಡಬೇಕು, ಅಹಿಂದ ಸಮಾಜ ತೀರ್ಮಾನವನ್ನು ಮಾಡಬೇಕು. ಅಹಿಂದಕ್ಕೆ ಒಬ್ಬ ಗಟ್ಟಿ ನಾಯಕರ ಅವಶ್ಯಕತೆ ಈಗೂ ಇದೆ, ಎಲ್ಲಿವರೆಗೂ ರಾಜಕಾರಣ ಇರುತ್ತೆ ಅಲ್ಲಿವರೆಗೂ ಇರುತ್ತೆ ಅನ್ನೋ ಮೂಲಕ ಈ ಒಂದು ಅಹಿಂದ ನೇತೃತ್ವವನ್ನು ವಹಿಸೋಕ್ಕೆ ಸದ್ದಿಲ್ಲದೆ ಸಿದ್ಧತೆಯನ್ನು ಕೂಡ ಸದ್ಯ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಕರ್ನಾಟಕದಲ್ಲಿ ಯಾರು ಒಬ್ಬ ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯನವರಿದ್ರು. ಸಿದ್ದರಾಮಯ್ಯ ನಂತರ ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದಾರೆ ಅಷ್ಟೇ.
ಮುಖ್ಯಮಂತ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡ್ಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬಹುದು, KPP ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬಹುದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ ಹೊರತಾಗಿ ಅದು ಯಾರಿಂದ ಹ್ಯಾಂಡ್ ಓವರ್ ಆಗುದಿಲ್ಲ. ಏನು ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಅಹಿಂದ ಮತದಾರರೇ ಅನೇಕ ಅಂದ್ರೆ ಸುಮಾರು 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಿರ್ಣಾಯಕರಿದ್ದಾರೆ. ಒಂದು ವೇಳೆ ಅಹಿಂದ ಕಾರ್ಡನ್ನು ಪ್ಲೇ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಸಕ್ಸಸ್ ಆಗುತ್ತೆ ಮತ್ತು ಈ ಒಂದು ಕಾಂಗ್ರೆಸ್ನಲ್ಲಿ ಅನೇಕ ದಿನಗಳಿದ್ದಂತಹ ದೊಡ್ಡ ನಾಯಕರಿಗೆ ಇದೊಂದು ದೊಡ್ಡ ತಲೆನೋವಾಗೋದು ಕೂಡ ಅಷ್ಟೇ ಮಟ್ಟಿಗೆ ಸತ್ಯ. ಈಗಾಗಲೇ ಅಹಿಂದವನ್ನು ಅನೇಕ ಕಡೆಗಳಲ್ಲಿ ಪ್ಲೇ ಮಾಡಿದ್ದು ಅದು ಸಕ್ಸಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಈ ಒಂದು ಅಹಿಂದ ಸಮುದಾಯದ ನಾಯಕತ್ವವನ್ನು ಮತ್ತೊಮ್ಮೆ ವಹಿಸ್ತಾರ ಅಂತಕ್ಕಂಥ ಪ್ರಶ್ನೆಗಳು ಸದ್ಯ ಉದ್ಭವ ಆಗಿವೆ. ಏನು ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರೇ ಈ ಒಂದು ವಿಷಯ ಹೇಳಿದ್ರಿಂದ ರಾಜ್ಯ ರಾಜಕಾರಣದಲ್ಲಿ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು ಇದನ್ನು ಬಹಿರಂಗವಾಗಿ ವಿರೋಧ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅಹಿಂದವನ್ನು ಅಷ್ಟು ಈಸಿಯಾಗಿ ಅದನ್ನು ತಿರಸ್ಕರಿಸೋದು ಮತ್ತು ಅಹಿಂದವನ್ನು ಹಿಂದೆ ಬಿಡುವಂತಕ್ಕಂಥ ಯೋಚನೆ ಕೂಡ ಯಾರು ಕೂಡ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೊಳ್ಳೋದು ಈಗ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ಅದನ್ನು KPCC ಅಧ್ಯಕ್ಷರಾಗುವ ಮೂಲಕ ವಹಿಸ್ಕೊಳ್ತಾರೆ ಅಥವಾ ಬದಲಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಅಂತಕ್ಕಂಥ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಈಗ ಸದ್ಯ ಮುಖ್ಯಮಂತ್ರಿ ಬದಲಾವಣೆ ಪ್ರಸ್ತಾವ ಇಲ್ಲ ಅಂತ ಹೇಳ್ತಲೇ ನವೆಂಬರ್ ಕ್ರಾಂತಿ ಬಗ್ಗೆ ಅನೇಕ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ. ಒಂದು ವೇಳೆ ನವೆಂಬರ್ನಲ್ಲಿ ಬದಲಾವಣೆ ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿಗೆ ಈ ಒಂದು ಚಾನ್ಸ್ ಸಿಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆ. ಆದರೆ ಇದರ ಬಹಿರಂಗವಾಗಿ ಎಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಹೇಳ್ತಾ ಇಲ್ಲ. ಅವರು ಜಾಣ ನಡೆಯನ್ನು ಅನುಸರಿಸ್ತಕ್ಕಂಥದ್ದು. ಬಹಿರಂಗವಾಗಿ ಯಾವುದನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾತಾಡಲ್ಲ. ಅವರು ಕೆಲಸ ಆಗೋವರೆಗೂ ಕೂಡ ಅಂದರೆ ತಮಗೆ ಹುದ್ದೆ ಸಿಗುವವರೆಗೂ ಕೂಡ ಸೈಲೆಂಟ್ ಆಗಿದ್ದಾರೆ ಮತ್ತು ಸೈಲೆಂಟ್ ಆಗಿ ಗೇಮನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.